ಕೇಶಾಪುರ ಟ್ರಾಫಿಕ್ ಸ್ಟೇಷನ್ ಇಂದ ಹೋಗ್ತಾ ಇದ್ವಿ. ಹೋಗ್ಬೇಕಾತ ಬೈಕ್ ಮೇಲೆ ಹೋಗ್ಬೇಕಾದ್ರೆ ಆ ಹುಡುಗ ಆಕಿ ಹೊಡಿತಿದ್ದ, ಅಲ್ಲಿ ಬಾಜು ಬೆಂಕಿ ಹತ್ತಿದ್ದಿತ್ತ. ಅದು ಹೊಡೆದಿದ್ದ ಏಟಿಗೆ ಆಕಿ ಹುಡುಗಿ ಚೀರ್ತಾ ಇದ್ಲ. ನಾನು ಹೋಗಿ ಆ ಹುಡುಗ ಹಿಡಿದೆ. ಎದಕ್ ಹೊಡಿತಿದ್ದ ಇದು ಏನಿದೆ ಎದಕ್ ಅಂತೇಳಿ ಕೇಳಿದಾಗ, ಇಲ್ಲಣ್ಣ ನಾನು ಆಕಿಗೆ ಫ್ರೆಂಡ್ಶಿಪ್ ಮಾಡಂತೇಳಿ ನಾನು 2 ವರ್ಷದಿಂದ ಆಕಿಗೆ ಇದು ಮಾಡಾಕತ್ತಿದ್ದೆ. ಆಕಿ ನನಗೆ ರೆಸ್ಪಾನ್ಸ್ ಕೊಡಾಕತ್ತಿದ್ದಿಲ್ಲ, ಮತ್ತು ನಾ ಎಲ್ಲ ಗಿಫ್ಟ್ ಕೊಟ್ಟಿದ್ದೆ. ಆಕಿ ವಾಪಸ್ ತೊಗೊಂಬಂದ ಕೊಟ್ಲು. ಅದಕ್ಕೆ ಸುಟ್ಟೆ, ನಾ ಅದಕ್ಕೆ ಹೊಡೆದೆ ಆಕಿಗೆ ಅಂತಂದ. ಬಾಜು ಕೈ ಒಳಗೆ ಚಾಕು ಇತ್ತು ಅವ್ನಿಗೆ. ಆ ಚಾಕು ಈಗ ಇದೆಲ್ಲ ಇದಕ್ಕೆ ಹಿಡ್ಕೊಂಡಿನಿ ಅಂತೇಳಿ ಚಾಕು ಕಸ್ಕೊಂಡು ಅಲ್ಲೇ ನಾನು ಒಗದೆ. ಅದು ಇದೆಲ್ಲ ಎದಕ್ಕೆ ಮಾಡಾಕತ್ತೀನಿ ಅಂತೇಳಿ. ಇಲ್ಲ ನಾನು ಆಕಿ ಕೂಡ ರಿಲೇಷನ್ಶಿಪ್ ಇರ್ಬೇಕಂತೇಳಿ ನಾನು ಆಕಿ ಫೋರ್ಸ್ ಮಾಡಿದೆ. ಮತ್ತು ಆಕಿ ಬರೀ ನಾ ಫ್ರೆಂಡ್ಶಿಪ್ ಒಳಗೆ ಅಷ್ಟ ನಾ ಮಾತಾಡ್ತಿದ್ದೆ. ಬಟ್ ಈಗ ಅದು ನ್ಯಾಯ ಕೇಸ್ ಆಗದಾಗಿಂದ ನನಗೆ ಹೆದರಿಕೆ ಆಗೈತಿ. ನಾನು ನಿನ್ನ ಕೂಡ ಮಾತಾಡಂಗಿಲ್ಲ ಅಂಥೇಳಿ ಇದು ಮಾಡಿದಾಗ ನಾ ಆಕಿ ಹೊಡೆದೆ ಅಂತಂದ. ಓಕೆ, ಈ ಹುಡುಗಿನೇ ಬೇಡ ಅಂತ ಹೇಳಿದ್ದ ರಿಲೇಶನ್ಶಿಪ್? ಹಾ, ಬೇಡ ಅಂತೇಳಿ ಅವಳೇ ಕೊಡ್ಲಿಕ್ಕೆ ಬಂದಿಲ್ಲ. ಅವ್ನು ಇಲ್ಲ, ಆ ಹುಡುಗನೇ ಬೇಡ ಅಂತ ಹೇಳ್ತಿದ್ದಾಳೆ, ಈ ಹುಡುಗಿನೇ ಅವಳಿಂದ ಇಲ್ಲ. ಅವ್ನಿಗೆ ಇದ್ದಾಗ ಅಲ್ಲೇ ಕೇಳಿದ್ದೀನಿ ನಾನು ಕೇಳಿದಾಗ ಅವ್ನು ಅದೇ ಹೇಳಿದ, ಇಲ್ಲ ಆಕಿ ನನಗೆ ದೂರ ಮಾಡ್ತಿದ್ದಾಳೆ, ಅದಕ್ಕೆ ನಾನು ಆಕಿಗೆ ಹೊಡೆದೆ ಅಂತೇಳಿ. ಪೊಲೀಸ್ ಸ್ಟೇಷನ್ ಒಳಗೆ ಇನ್ನೊಂದು ಏನು ಬೈಟ ತಗೊಂಡಿಲ್ರಿ. ಒಂದೇನು ಸ್ಟೇಟ್ಮೆಂಟ್ ಏನು ತಗೊಂಡಿಲ್ಲ. FIR ಕೊಡಕ್ ಹೋಗಿದ್ರಿ ನೀವು? ನಾನು ಹೋಗಿದ್ದೆ. ಅವ್ನು ಏನಂತ ಈ ಹುಡುಗಿ ಏನಂತ ಬರ್ಕೊಟ್ಟಿದ್ದಾಳೆ? ಈ ಹುಡುಗಿ ಏನಂತಂದ, ಫಸ್ಟ್ ಮನೆಯೊಳಗೆ ಗೊತ್ತಾದ್ರೆ ವಿಷಯ ಎಲ್ಲ ನನ್ನ ಹೆಸರು ಸ್ಪಾಯ್ಲ್ ಆಗುತ್ತೆ, ಹೆದರ್ತೇನೆ ಅಂತೇಳಿ ಅವ್ರ ಸಾಹೇಬ್ರು ಏನು ಮಾಡಿದ್ರೆ, ಇಲ್ಲ ಇವಳ ಫ್ರೂಟ್ ತೊಳಿಕ್ ಹೋದಾಗ ಅವ ಬೈದ. ಅದಕ್ಕೆ ಆಸ್ಪಾಸ್ ಅವ್ರು ಇದ್ದವ್ರು ಮತ್ತೆ ಹಿಂಗೆ ಜಗಳ ಆಯ್ತು ಅಂದ್ಕೂಳೆ ಅವ್ನಿಗೆ ಸ್ಟೇಷನ್ ಕರ್ಕೊಂಬಂದು ಇದು ಮಾಡಿದಾರೆ. ಅಷ್ಟ ನಾವು ಕಂಪ್ಲೇಂಟ್ ತೊಗೊಂಡು ಕಳಿಸಿದೀವಿ ಅಂತೇಳಿ ಬರೆಸ್ಕೊಂಡಿದ್ದಾರೆ. ಓಕೆ, ಈಗ ಅವ್ನಿಗೆ ಏನಾಗಬೇಕಂತ? ಅವ್ನಿಗೆ ಶಿಕ್ಷೆ ಆಗ್ಬೇಕು ಅದಕ್ಕೆ, ಅವ್ನು ಹೊಡೆದಿದ್ದಕ್ಕೆ. ಈಗ ರೋಡ್ ಮೇಲೆ ಹೊಡೆಯವ್ರಿಗೆ ಅವ್ರಿಗೆ ಏನು ಅಧಿಕಾರ ಕೊಟ್ಟಾರ? ಈಗ ಮನೆ ಕೇಸ್ ಒಳಗೆ ಮರ್ಡ್ರ್ ಮಾಡಿದ್ರೆ ಮರ್ಡ್ರ್ ಮಾಡಕ್ಕೆ ಅವ್ರಿಗೆ ಅಧಿಕಾರ ಯಾರು ಕೊಟ್ಟಿದ್ದಾರೆ? ಇಲ್ಲ, ಲವ್ ಕೇಸ್ ಅನ್ನೋದು ಅಲ್ಲ. ಅವಳ ಈಗ ಇವಳ ಫ್ರೆಂಡ್ದ ಇದ ರಿಲೇಶನ್ಶಿಪ್ ಒಳಗಿದಾನ ಅವನು. ರಿಲೇಶನ್ಶಿಪ್ ಒಳಗಿದ್ದ ಈಕಿ ಜೋಡಿ ಅವ ಸಂಬಂಧ ಬೆಳೆಸ್ಲಿಕ್ಕೆ ಟ್ರೈ ಮಾಡಿದ. ಈಕಿ ಬ್ಯಾಡ ಅಂತಂದಾಗ ಅವ ಹಲ್ಲೆ ಮಾಡದ. ಈಗ ಏನೋ ರೋಡ್ ಮೇಲೆ ನಾವಿದ್ವಿ, ಬಂದು ಉಳಿಸಿದ್ವಿ, ಹೌದಲ್ಲ? ಈಗ ಒಂದ್ ತಂಗಿ ಕಳ್ಕೊಂಡಂಗೆ ಇನ್ನೊಂದು ತಂಗಿ ಕಳ್ಕೊಬಾರ್ದಲ್ಲ. ಅದನ್ನ ನಾವು ಏನನ್ನೋದೊಂದು ಕಠಿಣ ಕ್ರಮ ಕೈಗೊಳ್ಳಬೇಕು. ಪ್ರಕಾಶ್ ಕಂಪ್ಲಿ ಅಂತ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.